ಈಗ ಡಿಸೆಂಬರಿಂದ ಬಂದು ನೋಡ್ಕೊಂಡು ನನಗೆ ಸರ್ ಹೇಳ್ದಂಗೆ ನನಗೆ ಅಡಿಕೆ ಸರಿ ಬರ್ತಾ ಇರಲಿಲ್ಲ. ಈಲ್ಡ್ ನನಗೆ ಚೆನ್ನಾಗಿ ಸಿಗ್ತಾ ಇರಲಿಲ್ಲ. ಡಿಸೆಂಬರ್ 24ರಿಂದ ಡಿಸೆಂಬರ್ 24 ಓಕೆ ಹ್ಞೂ ರೀ. ಅಂದರೆ ಕಳೆದ ವರ್ಷ ಇದು 25 ಈಗ ಡಿಸೆಂಬರ್ 25 ಡಿಸೆಂಬರ್ ಕರೆಕ್ಟ್ ಒಂದು ವರ್ಷ ಆಯ್ತು. ಒಂದು ವರ್ಷ ಆಯ್ತು. ಓಕೆ. ಆ ಟೈಮಲ್ಲಿ ನನಗೆ ಸರಿಯಾಗಿರ್ತಕ್ಕಂಥ ಇದಿರಲಿಲ್ಲ, ಇಳುವರಿ ಇಲ್ಲ. ಹೋದ ಸರಿ ನನಗೆ ಬರೀ 35 ಕ್ವಿಂಟಲ್ ಅಡಿಕೆ ಸಿಕ್ಕಿದೆ. ಹಸಿ ಅಡಿಕೆ ಹಸಿ ಅಡಿಕೆ 35 ಕ್ವಿಂಟಲ್ ಅಡಿಕೆ ಸಿಕ್ಕಿದೆ. ಅಂದರೆ 24ನೇ ಇಸ್ವಿದು 24ನೇ 650 ಗಿಡ ಇರತಕ್ಕಂಥದ್ದು. 625 ಗಿಡ 650 ಗಿಡ 650 ಗಿಡ ಗಿಡ. ಓಕೆ ಓಕೆ. ಅಷ್ಟು ಕಾಯಿ ಬಿಡುತ್ತೆ ಅಷ್ಟು ಕಾಯಿ ಬಿಡ್ತಕ್ಕಂಥದ್ದು. ಆದ್ರೆ ಸರಿಯಾಗಿ ಒಂದು ಗಿಡದಲ್ಲಿ ಇತ್ತು, ಒಂದು ಗಿಡದಲ್ಲಿ ಇಲ್ಲ. ಬರೀ 35 ಕ್ವಿಂಟಲ್ ಅಷ್ಟೇ ಹಸಿದು ಸಿಕ್ಕಿತ್ತು ನನಗೆ. ಈ ಸರಿ ನಾನು ಫಸ್ಟ್ ಕಟಿಂಗ್ ಅಡಿಕೆ 3-4 ಕಟಿಂಗ್ ಆಗ್ತದೆ. ಓಕೆ. ಒಂದು ಫಸ್ಟ್ ಕಟಿಂಗ್ ಅಲ್ಲೇ ನಾನು 35 ಕ್ವಿಂಟಲ್ ಕೊಟ್ಟಿದ್ದೀನಿ. ಈಗ ಆಲ್ರೆಡಿ ಒಂದೇ ಕಟಿಂಗ್ ಒಂದ್ಸರಿ ಫಸ್ಟ್ ಕಟಿಂಗಿಗೆ. ನಿನ್ನೆ 2ನೇ ಕಟಿಂಗ್ ಆಯ್ತು. ನಿನ್ನೆ ಆಗಿದೆ. ಇಲ್ಲಿ ನಿನ್ನೆ 42 ಕ್ವಿಂಟಲ್ ಆಗಿದೆ. ನಿನ್ನೆ 42 ಕ್ವಿಂಟಲ್. ಮತ್ತೆ ಈಗ ಇನ್ನು ಅಡಿಕೆ ಒಂದಿಷ್ಟು ಬರೋದಿದೆ. ಎಷ್ಟಿದೆ ಸಂಬಳ? ಇನ್ನು 10-15 ಕ್ವಿಂಟಲ್ ಸರಾಸರಿ ಹೆಚ್ಚು ಕಮ್ಮಿ ಇದೆ ಅಂತ ಕಾಣ್ತಾ ಇದೆ. ಹೌದ್ರಾ? ಅಂದಾಜು ಅಷ್ಟು ಮುಟ್ತು ಅಂದ್ರೆ ಎಷ್ಟು ಬರ್ಬೋದು ಅನ್ಸುತ್ತೆ ಟೋಟಲ್ ಫೈನಲ್ಗೆ? 80 ಮೇಲೆ ಹೋಗುತ್ತೆ. 80-85-90 ಹತ್ರ ಹೋಗುತ್ತೆ ಅಥವಾ 80 ಬರ್ಬೋದು ಅಂತ ಹಿಡ್ಕೊಳ್ಳೋಣ. ಈಗ ಆಲ್ರೆಡಿ 75 ಕ್ವಿಂಟಲ್ ನನಗೆ ಬಂದ್ಬಿಡ್ತು. ಆಲ್ರೆಡಿ 75 ಆಗೈತೆ. ಈಗ 75 ಅಂದ್ರೆ ಬಾರಿ ಮೇಲೆ 15 ಬಂದ್ರೆ ನಿಮ್ದು ಹೆಚ್ಚು ಕಮ್ಮಿ 90 ಆಯ್ತು. 90 ಕ್ವಿಂಟಲ್ ಬರುತ್ತೆ. ಈಗ ಯಾಕಂದ್ರೆ ಈಗ ನೀವು ಕಟಿಂಗ್ ಮಾಡೋದ್ರಿಂದ ಇದೆಲ್ಲ ಬಲಿಬೇಕಲ್ಲ ಅದು. ಈಗ ಇಲ್ಲಿಂದ ಮತ್ತೆ 40 ಡೇಸ್ ಬೇಕು, 40-45 ದಿವಸ ಬೇಕು. ಈಗ ಮಧ್ಯಕ್ಕೆ ನಾನು ಬೇರೆ ಯಾವುದನ್ನು ನನ್ನ ಈ ಸಡ್ ಇದರೊಳಗೆ ನಿಮ್ದು ಯಾವುದೋ ಕೆಮಿಕಲ್ ನನಗೆ ಗೊಬ್ಬರ ಹುಡುಕ್ಬೇಕಂದ್ರೂ ಇಲ್ಲ. ಸುಮ್ಮನೆ ಒಂಚೂರು ಏನೋ ಬೇಕು ಅಂತ ಅಂದ್ರೂ ಸಿಗಲ್ಲ ನನಗೆ. ಅಂದ್ರೆ ನೀವು ಮೊದಲೆಲ್ಲ ರಾಸಾಯನಿಕ ಗೊಬ್ಬರ ಬಳಸ್ತಿದ್ರೆ? ಹಾಕ್ತಿದ್ದೆ ನಾನು. ರಾಸಾಯನಿಕನೇ ಬಳಸ್ತಾ ಇದ್ದೆ. ಬೇರೆ ಕೆಲವೊಂದು ಇದ್ರ ಬಳಸ್ತಾ ಇದ್ದೆ ನಾನು. ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತ ಹೇಳಿ ಅವನು ಸರಿಯಾಗಿರ್ತಕ್ಕಂಥ ರಿಸಲ್ಟು ಸಿಕ್ಲಿಲ್ಲ. ಇದ್ರೊಳಗಡೆ ಬಹಳ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಮತ್ತೆ ಬೇರೆ ಹುಡುಕೋ ಅವಶ್ಯಕತೆನೇ ಇಲ್ಲ. ಈಗ ಮತ್ತೆ ಅದ್ರ ಮಾಡಿ ಇದು ಮಾಡಿ ಕೇಳೋದಿಲ್ಲ. ನಿನ್ನೆ ನಾನು ಕಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಅಕ್ಕಪಕ್ಕದವರೆಲ್ಲ ನೋಡ್ತಾ ಇರೋರು ಕೇಳಿದ್ರು. ಈಗ ಸರಿ ಇವತ್ತಿಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ನಾಳೆ ಅವ್ರು ಕರ್ಕೊಂಡ್ ಬರ್ಲೇಬೇಕು ಅಂತ ಹೇಳಿದಾರ ಅವ್ರು. ಅಂದ್ರೆ ಅವರೇ ಆಸಕ್ತಿ ಪಟ್ಟು ನಾನೇನು ಅವ್ರಿಗೆ ಏನು ಹೇಳಿರ್ಲಿಲ್ಲ. ಎಲ್ಲ ಅಡಿಕೆ ನಾನು ಬಂದಿರೋದು ಎಲ್ಲದನ್ನ ನೋಡಿ ನೀವೇನ್ ಹಾಕ್ತಾ ಇದ್ರಿ, ಏನ್ ಮಾಡಿದ್ರಿ, ನಮಗೂ ಸ್ವಲ್ಪ ಹೇಳ್ರಿ ಸ್ವಾಮೀಜಿಗಳು. ಈಗ ನಿಮ್ದು ಕ್ಲಿಯರಿಟಿ ವಿಷಯ ಬರಲಿ. 35 ಕ್ವಿಂಟಲ್ ಹಿಂದಿನ ವರ್ಷ ಬಂದಿತ್ತು ಅಂದ್ರೆ? ಹಿಂದಿನ ವರ್ಷ ಅಂದ್ರೆ 24ನೇ ಇಸ್ವಿ. ಸರ್, ಆ ಟೈಮಲ್ಲಿ ಕ್ಲೈಮೇಟ್ ಹೇಗಿತ್ತು? ಈ ವರ್ಷದ ಕ್ಲೈಮೇಟ್ ಹೇಗಿದೆ? ಆ ವರ್ಷ ಆಲ್ಮೋಸ್ಟ್ 24ರದ ಕ್ಲೈಮೇಟಿಗೂ 25 ಕ್ಲೈಮೇಟಿಗೂ ಅಂದರೆ ಮಳೆ ವಿಚಾರದಲ್ಲೇ, ಕೊಳೆ ವಿಚಾರದಲ್ಲೇ ಹೇಗಿದೆ ನಿಮ್ಮ ಭಾಗದಲ್ಲೇ? ಈ ಸರಿ ಮಳೆ ಜಾಸ್ತಿ ಆಗಿದೆ. ಯಾಕೆ ನಿಮ್ಮದು ಈಗ ಈಗ ಏನು ನಮ್ಮ ಶಿವಮೊಗ್ಗ ಅಥವಾ ಈಗ ನಮ್ಮ ಸೊರಬ ಭಾಗದಲ್ಲೇ ಹೆವಿ ರೇನಿಂದ ಇಷ್ಟು ಕೊಳೆ ರೋಗ ಬಿದ್ದಿದೆ. ಹಾಗಾಗಿ ಮಾರ್ಕೆಟ್ ರೇಜ್ ಆಗ್ಬಿಡ್ತು ರೇಟು. ಹೌದಾ? ಈ ವರ್ಷ ಮಳೆ ಜಾಸ್ತಿ ಇದೆ. ನಮ್ಮ ಕಡೆ ಎಲ್ಲ ಹೋದ ಸರಿಗಿಂತ ಈ ಸರಿ ಮಳೆ ಜಾಸ್ತಿ. 5-6 ತಿಂಗಳ ಬಳಿ ಕಂಟಿನ್ಯೂ ಇದೆ. ಈ ಸರಿ ಮಳೆ ಕಂಟಿನ್ಯೂ ಮಳೆ ಇದೆ. ಅದು ನಮ್ದ್ರಲ್ಲಿ ಒಂದು ಕೊಳೆ ಇಲ್ಲ. ಹೌದ್ರಾ? ಕೊಳೆನೇ ಇಲ್ಲ. ಈಗ ಇದು ಸೊರಬ ತಾಲೂಕು. ಇಂಥ ಭಾಗದಲ್ಲೇ ಮಳೆ ಸುತ್ತಮುತ್ತ ಕಾಡು, ಸುತ್ತಮುತ್ತ ತೋಟಗಳು ಎಲ್ಲ ಇದಾವೆ, ನಿಮ್ಮ ಪಕ್ಕದಲ್ಲೇ ಇದಾವೆ. ಇವೆಲ್ಲ ತೋಟಗಳಿದ್ರು ಸಹಿತ ಮತ್ತೆ ಪಕ್ಕದ ತೋಟಗಳೆಲ್ಲ ಹೇಗಿದಾವೆ ಅಥವಾ ನಿಮ್ಮ ಊರಲ್ಲಿ ಈ ಭಾಗದಲ್ಲಿ ಇರುವಂಥ ತೋಟಗಳೆಲ್ಲ ಹೇಗಿದಾವೆ? ಸಾಕಷ್ಟು ಇಲ್ಲೆಲ್ಲ ಕೊಳೆ ಬಂದು ಈಗ ಕರ್ಕೊಂಡು ಹೋಗ್ಬೇಕು ಹೇಳಿದ್ರೆ ಅವ್ರದ್ದು ಸಿಕ್ಕಾಪಟ್ಟೆ ಕೊಳೆ ಬಂದು ಹೋಗಿದೆ. ಹೌದ್ರಾ? ಅವ್ರದ್ದು ಸಾಕಷ್ಟು ಕೊಳೆ ಬಂದು ಹೋಗಿರುತ್ತೆ. ಅಂದಾಜು ಎಷ್ಟು % ಹೋಗಿದಾವೆ ಅಂತೀರಿ ಸುಮಾರು? ಹಂಗೆ ನಿಮಗೆ ಗೊತ್ತಿರಂಗೆ ಕೆಲವೊಂದು ಅವ್ರು ಹೇಳಿರೋ ಪ್ರಕಾರ, ಅವರೇ ಹೇಳಿದ ಪ್ರಕಾರ, ನೀವು ಹೋಗಿದ್ದಲ್ಲ, ಅವರೇ ಹೇಳಿದ್ದು 60-70% ತನಕ ಹೋಗಿದಾವೆ. ಅವರೆಲ್ಲ ಸ್ಪ್ರೇ ಮಾಡ್ಕೊಂಡಿದ್ದಾರೆ. 30% ಮಾತ್ರ ಉಳ್ಕೊಂಡಿರ್ತಕ್ಕಂಥ. ಒಂದಲ್ಲ ಒಂದು 7-8 ಸಾರಿ 8-10 ಸಾರಿ ಸ್ಪ್ರೇ ಮಾಡಿರೋರು ಇದ್ದಾರೆ. ಕೆಮಿಕಲ್ಸ್ ಅಷ್ಟು ಹೊಡೆದ್ರೂ ಅವ್ರಿಗೇನು ಎಫೆಕ್ಟ್ ಆಗಿಲ್ಲ. ಅದು ರಿಸಲ್ಟ್ ಸಿಕ್ಕಲಿಲ್ಲ ಅವರಿಗೆ. ಕೊನೆಗೆ ಲಾಸ್ಟ್ ಏನು ಮಾಡೋಕ್ಕಾಗಲ್ಲ ಅಂತ ಕೈ ಬಿಟ್ಟಿರ್ತಕ್ಕಂಥವ್ರು ಇದ್ದಾರೆ. ಸೊ ಈಗ ನಮ್ದು ಏನು ಪ್ರಾಡಕ್ಟ್ ನೀವು ಬಳಸ್ಕೊಂಡ್ರಿ 1 ವರ್ಷದಿಂದ ಮಾಡ್ತಾ ಇದ್ರಿ. ಈಗ ನಾವು ಹಿಂದೆ ಹೇಳಿದ್ವಿ, ಅದ್ರ ನೀವು ಹೆಲ್ತಿಗೆ ಮಾತ್ರ ಉಪಯೋಗ ಮಾಡ್ತಿದ್ರಿ, ಅಗ್ರಿಕಲ್ಚರಿಗೆ ಪ್ರಮೋಟ್ ಮಾಡಿದ್ದಲ್ಲ. ಈಗ ಅನಿವಾರ್ಯ ಆಯಿತು, ಅಥವಾ ನಾವು ಏನೋ ಒಂದು ವಿಷಯ ನಿಮ್ಮ ವಿಚಾರ ಬಂದ ಮೇಲೆ ಸರಿ ಇಲ್ಲ ಮಾಡಬೇಕು ಅಂತ ನೀವೇ ಸ್ವಯ ಆಸಕ್ತಿಯಿಂದ ಕರೆದ್ರಿ, ನಾವು ಬಂದೆ ತೋಟಕ್ಕೆ ಹೇಳಿ ಮಾಡಿಸಿದೆ. ಈ ಹಂತದಲ್ಲೇ ಸಮರ ಈಗ ನಿಮ್ಮದು ಪಕ್ಕದಲ್ಲೇ ಎಲ್ಲ ಸುತ್ತಮುತ್ತ ಕೊಳೆ ರೋಗ ಬಿದ್ದಾವೆ, ಇಲ್ಲಿ 70% ತನಕ ಹೋಗಿದ್ದಾವೆ ಅಂತ ನೀವು ಹೇಳ್ತಾ ಇದ್ರಿ. ನಿಮ್ಮ ತೋಟದಲ್ಲಿ ಎಲ್ಲರೂ ಕೊಳೆ ಬಿತ್ತಾ? ಎಲ್ಲೂ ಇಲ್ಲ. ಮತ್ತು ಕೊಳೆಗಾಗಿ ನೀವು ಎಷ್ಟು ಸಲ ಸ್ಪ್ರೇ ಮಾಡಿದ್ರಿ? ಕೊಳೆಗಾಗಿ ಏನು ಸ್ಪ್ರೇ ಮಾಡಲೇ ಇಲ್ಲ ನಾನು. ಹೌದ್ರಾ? ಕೊಳೆಗಾಗಿ ಮಾಡಿಲ್ಲ. ಮತ್ತು ಏನಾರ ಮಂತ್ರ ತಂತ್ರ? ಯಾಕಂದ್ರೆ ನೀವು ಶಾಸ್ತ್ರಿಗಳೆಲ್ಲ ಬೇರೆ ಗ್ರೀನ್ ಪ್ಲಾಂಟ್ ಇಂದಿದೆ. ಅಲ್ಲ ಈಗ ಗ್ರೀನ್ ಪ್ಲಾಂಟೇ ಮಂತ್ರ ಅಲ್ಲ. ಈಗ ನೀವು ಶಾಸ್ತ್ರಿಗಳು ಯಾಕೆ ಗೊತ್ತು, ಈ ಸ್ವಾಮಿಯವ್ರ ತೋಟದಾಗ ಏನೋ ಮಾಡ್ಕೊಂಡಿರ್ತಾರ ಅಂತಾರೆ ಯಾರು. ಈಗ ವಿಡಿಯೋ ನೋಡಿದ್ರೆ ಕೆಲವ್ರು ಅನ್ಬೋದು ಸುಮ್ಮನೆ ಏನೋ ತಮಾಷೆಗೆ ಮಾತಾಡ್ತಕ್ಕಂಥವು ಮಾತಾಡ್ತಾರೆ. ಮಂತ್ರದ ಎಲ್ಲದೂ ಆಗ್ತಾ ಇದ್ರೆ ಕೆಲವು ಅದರಲ್ಲಿನೇ ಹೋಗ್ಬಿಡ್ತಿತ್ತು. ಬಟ್ ಪ್ರಯತ್ನ ಬೇಕು. ಪ್ರಯತ್ನ ಬೇಕು. ತಾಳ್ಮೆಯಿಂದ ವಿಶ್ವಾಸ ನಂಬಿಕೆ ಇಟ್ಕೊಂಡು ನಾವು ಮಾಡಬೇಕು. ಪ್ರಯತ್ನ ಮಾಡ್ತಾರೆ, ಮಾಡಲ್ಲ ಅಂತ ಅಲ್ಲ, ಎಲ್ಲರೂ ಮಾಡ್ತಾರೆ. ಬಟ್ ನಾವು ಯಾವ ರೂಟಲ್ಲಿ ಹೋಗಿ ಏನ್ ಪ್ರಯತ್ನ ಮಾಡಿದ್ರೆ, ಯಾವ ಟೈಮಿಗೆ ಸರಿಯಾದ ದಿಕ್ಕು, ಸರಿಯಾದ ಗೈಡೆನ್ಸ್ ಅದು ಇವತ್ತು ಫೀಲ್ಡ್ ಒಳಗೆ ಸಾಕಷ್ಟು ರೀತಿ ಒಳಗಡೆ ಬಂದವೆ. ಎಲ್ಲದಕ್ಕಿಂತ ಮತ್ತೆ ಈಸಿಯಾಗಿ ಸಿಗ್ತಕ್ಕಂಥವು ಇದಾವೆ. ಬಟ್ ಇದು ನಾನು ಈಗ ಗ್ರೀನ್ ಪ್ಲಾಂಟ್ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತಾ, ಕಾಸ್ಟ್ಲಿ ಆಗ್ತತಿ. ನಾನು ಫಸ್ಟ್ ಅನ್ಕೊಂಡಿದ್ದು ಹಂಗೆ ಕಾಸ್ಟ್ಲಿ ಆಗ್ತದೆ, ಇದು ಸ್ವಲ್ಪ
ಅಂತ ಹೇಳಿ ಅದ್ರ ಯೂಸ್ ಮಾಡ್ತಾ ಬಂದಂಗೆ ಅದನ್ನ ಬಳಕೆ ಮಾಡ್ತಾ ಬಂದಂಗೆ ಅದಕ್ಕೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಬೇರೆದಕ್ಕೂ ಇದಕ್ಕೂ ಸಾಕಷ್ಟು ನಮಗೆ ಇಲ್ಲಿ ಅನುಕೂಲ ಇದೆ, ಲಾಭ ಇದೆ. ಫಸ್ಟ್ ಒಂದೇ ಸರಿ ನಾವು ನಾವು ಅಮೌಂಟೇ ಅಂತ ಅಳತೆ ಮಾಡಕ್ ಹೋದ್ರೆ ಕಾಸ್ಟ್ಲಿ ಮಣ್ಣನ್ನ ಸರಿ ಡೀಪ್ ಆಗಿ ಒಂಚೂರು ವಿಚಾರ ಮಾಡ್ಕೊಳ್ತಾ ಹೋದಾಗ ಅವ್ರು 8 ಸರಿ ಅಲ್ಲಿ ಸ್ಪ್ರೇ ಮಾಡ್ಯಾರ, ನಾನು 2 ಸರಿ ಸ್ಪ್ರೇ ಮಾಡೀನಿ. ಪ್ಲಸ್ ಅವ್ರು 8 ಸರಿ ಮಾಡಿದ್ರೆ ಎಷ್ಟು ಬಂದು ಇಳುವರಿ? ಇಲ್ಲ, ಕೊಳೆ ಬಿದ್ದು ಹೋತು, ಕೊಳೆ ಕಂಟ್ರೋಲ್ ಆಗಲಿಲ್ಲ. ಒಂದು 100 ಕ್ವಿಂಟಲ್ ಬರಲ್ಲ, 30 ಕೆಜಿ 30 ಕ್ವಿಂಟಲ್ ಬಂದವೆ. 30 ಕ್ವಿಂಟಲ್ ಈಗ ನಿಮ್ದು 35 ಕ್ವಿಂಟಲ್ ಬರಲ್ಲ, ನಿಮ್ದು 90 ಕ್ವಿಂಟಲ್ ಆಯ್ತು. ಮತ್ತೆ ಇದು ವ್ಯತ್ಯಾಸ ಇಲ್ಲೇ ಗೊತ್ತಾಗ್ಬಿಡುತ್ತೆ ಮೇಲೆ, ಹೌದ್ರಾ? ಅದು ಇಂಥ ಪ್ರತಿಕೂಲ ಸಂದರ್ಭದಲ್ಲೂ ಬಂದಿದೆ. ಪ್ಲಸ್ ಅದು ನೀವು ಕೊಳೆ ರೋಗಕ್ಕೆ ಅಂತ ಹೊಡೆದಿಲ್ಲ ಮೆಡಿಸಿನ್. ಎಷ್ಟು ಸರಿ ಸ್ಪ್ರೇ ಮಾಡಿದ್ರಿ ಸ್ವಾಮಿ? ಒಟ್ಟು ನಾನು ಕೊಟ್ಟ ಮೇಲೆ ಅಥವಾ ನಾವು ಕೊಡಕತ್ತಿದ ಮೇಲೆ ಎಷ್ಟು ಸರಿ ಸ್ಪ್ರೇ ಮಾಡಿರಿ ನೀವು ಅಡಿಕೆಗೆ? 3 ಸರಿ ಮಾಡಿದ್ದೀನಿ. ಅಲ್ಲ, ಈ ವರ್ಷದ ಸೇರಿ? ಈ ವರ್ಷದ್ದು ಹೋದ ವರ್ಷದಕ್ಕೆ ನಾ ಹೇಳಿದೆ 24ರಾಗ ಎಷ್ಟು ಸರಿ ಸ್ಪ್ರೇ ಮಾಡಿದ್ರಿ? 24ರಲ್ಲಿ ನೀವು ಬಂದು ಈ ಟೈಮ್ನಾಗ ಒಂದು ಹೊಡಿಸಿದ್ವಿ ನಾವು. ಫಸ್ಟ್ ಒಂದು ಹೊಡೆದಿರೋದು, ಬೇಸಿಗೆಲಿ ಒಂದು ಹೊಡೆದಿದ್ವಿ. ಹೌದಾ? ಅದು ಏಪ್ರಿಲಲ್ಲಿ ಹೊಡೆದಿರಿ. ನೀವು ಕೊಳೆ ರೋಗಕ್ಕಂತ ಕೊಟ್ಟಿಲ್ಲ ನಾವು. ಕೊಳೆ ರೋಗ ಕೊಡ್ಲಿಲ್ಲ, ಯಾಕಂದ್ರೆ ಗೊನೆಗಳು ಒಣಗ್ತಾವ ಅಂತ ಕೊಟ್ಟಿದ್ದು ನಾವು. ಹೌದಾ? ಅಷ್ಟು ಬಿಟ್ಟರೆ ನಾವು ಕೊಳೆ ಕೊಟ್ಟಿಲ್ಲ. ನೀವು ತುತ್ತೆ ಸುಣ್ಣ ತಂದಿಟ್ಟಿದ್ದೆ ಅಂದಿದ್ರಿ, ಅದು ಹಂಗೆ ಮನೆಗಿದೆ. ಹೊಡೆದಿಲ್ಲ ನೀವು? ಹೊಡೆದಿಲ್ಲ. ಓ, ಹಂಗೆ ಇದೆ. ಕಡೆಗೆ ಹಂಗೆ ಇರೋದ್ರೆ ಒಂದು ಫೋಟೋ ಬೇಕಾದ್ರೆ ನೀವು ಅದಕ್ಕೆ ಇದು ಮಾಡಿ. ಓಕೆ. ಅಂದರೆ ಈಗ ಕಾನ್ಫಿಡೆನ್ಸ್ ವಿಚಾರದಲ್ಲಿ ಸಮರ, ಈಗ ನಾನು ನಿಮ್ಮ ಹತ್ರ ಮಾತು ಕೊಟ್ಟಿದ್ದು ಅಥವಾ ನಿಮ್ಮ ಹತ್ರ ನಡ್ಕೊಂಡ ರೀತಿ ಒಳಗೆ ನಾನು ಹೇಳಿದ ಪ್ರಕಾರ ಕನಿಷ್ಠ 3 ವರ್ಷ ಬೇಕು ಸ್ವಾಮಿರ, ನಿಮ್ಮದು ಡಬಲ್ ಮಾಡ್ಕೊಡ್ತೇನೆ ಅಂತ ನಾನು ಅಂದಿದ್ದೆ. ಇಳುವರಿ ಪ್ಲಸ್ ಮಾಡ್ತೇನೆ ಅನ್ನೋದಕ್ಕಿಂತ ಏನು ಬೆಳೀತಾರೋ ಅದ್ರ ಡಬಲ್ ಮಾಡ್ತೇನೆ ಅಂತ ಹೇಳಿದ್ದೆ. ಈಗ ಒಂದೇ ವರ್ಷದಲ್ಲೇ ಆ ದಾಖಲೆ ಮುರಿದೋಯ್ತು ನಿಮ್ಮದು. ಈಗ 35 ಬರಲ್ಲ, 70 ಬರ್ಬೇಕಾಯ್ತು. ಆಲ್ರೆಡಿ ನೀವು 72 ದಾಟ್ಬಿಟ್ರಿ, 75 ದಾಟಿರಿ, 75 ದಾಟಿರಿ ಈಗಲೇ. ಮತ್ತು ಡಬಲ್ ಈಗ ಆಗಿ ಹೋಗ್ಬಿಟ್ಟತ್ತೆ ಆಲ್ರೆಡಿ. ಇನ್ನೂ 10-15 ಕ್ವಿಂಟಲ್ ಹೆಚ್ಚುವರಿ ಇದು. ಈ ಹಂತದಲ್ಲೇ ರೈತಾಪಿ ಕುಟುಂಬಕ್ಕೆ ತಮ್ಮಿಂದ ಏನು ಸಂದೇಶ? ಈಗ ನೋಡಿ, ಗ್ರೀನ್ ಪ್ಲಾಂಟ್ ಇದನ್ನು ಬಳಸೋದ್ರಿಂದ ನಿಮಗೆ ಎಲ್ಲ ರೀತಿಯಿಂದನೂ ಅನುಕೂಲಗಳಾಗುತ್ತೆ. ಒಂದೇ ಸರಿಗೆ ಬಂದ ತಕ್ಷಣ ಇದು ಕಾಸ್ಟ್ಲಿ ಆಗ್ತದೆ, ಕೆಮಿಕಲ್ ಹೋದಾಗ ಕಡಿಮೆ ಆಗ್ತತಿ ಅಂತ ಹೇಳಿ ಆ ಕಡೆ ಹೋಗೋಕ್ಕಿಂತ ಇದನ್ನು ಸ್ವಲ್ಪ ಬಳಸಿ ತಾಳ್ಮೆಯಿಂದ ಕಾಯಿರಿ. ಓಕೆ, ಅವಾಗ ರಿಸಲ್ಟ್ ಸಿಗ್ತತಿ. ಒಂದು ಏನೋ ಒಂದು ಕಾಳದ ಭೂಮಿ ಹಾಕ್ತೀವಿ ಅಂದ್ರೆ ಅದು ಹುಟ್ಟಿ ಬಂದು ಅದು ನಮಗೆ ಬೆಳೆ ಸಿಗಕ್ಕೆ ಅದರದ್ದೇ ಆಗಿರೋ ಒಂದು ಟೈಮ್ ಅಂತ ಇರ್ತದೆ. ಒಂದು ಮಗು ಹುಟ್ಟಿದ ತಕ್ಷಣ ಹೇಳಲ್ಲ, ನಡ್ಕೊಂಡು ಹೋಗಲ್ಲ, ಅದರದ್ದೇ ಆಗಿರತಕ್ಕಂಥ ಒಂದು ಇದಿದಾವೆ. ಆ ರೀತಿ ಒಳಗಡೆ ಒಂದು ಇದನ್ನ ಬಳಸಿ ಅನಂತರ ಬೇರೆ ಯಾವುದನ್ನ ಎಲ್ಲದನ್ನ ಬಿಡ್ರಿ, ಇದನ್ನ ಬಳಸಿ ಸ್ವಲ್ಪ ಟೈಮ್ ತಗೊಂಡು ಒಂದಲ್ಲ ಮತ್ತೊಂದು ವರ್ಷ ನಾವು ಅಬ್ಸರ್ವ್ ಮಾಡಿ ನೋಡ್ರಿ, ಇದನ್ನ ಇದ್ರ ರಿಸಲ್ಟ್ ಸಿಗ್ತದೆ. ಈ ವರ್ಷ ಹಾಕಿದೆ ನಂಗೆ ಯಾಕೋ ಬರ್ಲಿಲ್ಲ ಅಂತ ಬಿಡೋದೈತಲ್ಲ, ಅದನ್ನ ಮಾಡೋದ್ರ ಪ್ರಯೋಜನ ಇಲ್ಲ. ಇದನ್ನ ಬಳಸಲಿಕ್ಕೆ ಹೋಗ್ಬೇಡ್ರಿ. ಆಮೇಲೆ ಗೈಡೆನ್ಸ್ ಬಹಳ ಇಂಪಾರ್ಟೆಂಟ್. ಆ ಟೈಮ್ ಸರಿಯಾಗಿ ಯಾವುದಕ್ಕೆ ಹೆಂಗ್ ಕೊಡ್ಬೇಕು ಮತ್ತೆ ಏನೇನು ಯಾವ ರೀತಿ ಒಳಗಡೆ ನಾವು ಅದಕ್ಕೆ ಅಪ್ಲೈ ಮಾಡಬೇಕು, ಸಾಯಿಲಿಂಗ್ ಮಾಡೋದ, ಸ್ಪ್ರೈಗೆ ಯಾವ ಟೈಮಿಗೆ ಏನಿದೆ, ಅದ್ರಲ್ಲಿ ಏನು ಥಿಕ್ನೆಸ್ ವೀಕ್ನೆಸ್ ಅವೆಲ್ಲ ಅಬ್ಸರ್ವ್ ಮಾಡಿ ಅದನ್ನ ತಿಳ್ಕೊಂಡು ಆ ರೀತಿಯಲ್ಲಿರ್ತಕ್ಕಂಥ ಈ ವೈದ್ಯ ಬೇಕು. ಆ ಮಾಹಿತಿಗಳನ್ನು ಸರಿಯಾಗಿ ಕೊಡಬೇಕು, ಜೊತೆ ನಿಂತ್ಕೊಂಡಿದ್ದು ಅದಕ್ಕೆ ಹೇಳ್ಕೊಡಬೇಕು, ಪಕ್ಕ ಬೇಕು. ಆ ಮಾರ್ಗದರ್ಶನ ಇಲ್ಲ ಅಂದ್ರೆ ನಾವೇನು ಬೇಕಾದ್ರೆ ಆಗೋದಿಲ್ಲ. ಎಲ್ಲಿ ಬೇಕಲ್ಲಿ ಸಿಗುತ್ತೆ ಪ್ರಾಡಕ್ಟ್, ಹೆಂಗಾರು ನಾವು ತರಿಸ್ಬೋದು ಅಥವಾ ಎಲ್ಲೋ ಸ್ಟಾಕ್ ಸಿಗ್ತದೆ, ಹೋಗಿ ಹುಡುಕ್ಬೋದು, ಸರ್ಚ್ ಮಾಡ್ಬೋದು, ಸಿಗ್ತವೆ. ಬಟ್ ಇದನ್ನ ಈ ಟೈಮಿಗೆ ಇದನ್ನ ಹಾಕ್ರಿ, ಜವಾಬ್ದಾರಿ ತಗೊಂಡು ಅದನ್ನ ಪ್ರತಿಯೊಂದು ಗುರುತಿಸಿ ಅದನ್ನ ಹೇಳ್ಕೊಡಬೇಕು, ಹೇಳೋರು ಬೇಕು. ಯಾವ ಸಮಸ್ಯೆ ಇದೆ ಅಂತ ಗೊತ್ತು ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಅವ್ರು ಕೊಡಬೇಕಾಗುತ್ತೆ. ಅವಾಗ ನಮಗೆ ಪರಿಪೂರ್ಣವಾದಂಥ ಒಂದು ಅನುಕೂಲತೆ ಇದ್ರ ಪಡಿಬೋದು ಅಂತ ತಾವು ಹೇಳ್ತಾರೆ. ತಾವಿಂದ ಒಟ್ಟು ಟೋಟಲಿ ರೈತರು ಧೈರ್ಯ ಮಾಡ್ಬೋದಾ ಸಂಶಯ? ಆರಾಮಾಗಿ ಮಾಡ್ಬೋದು. ಯಾವುದೇ ನಿಮಗೆ ಡೌಟ್ಸ್ ಬೇಡ. ನೀವು ಕರೆಕ್ಟ್ ಮಾರ್ಗದರ್ಶನ ಕೊಡ್ತಕ್ಕಂದ್ರೆ ಸರಿಯಾಗಿದ್ದವ್ರನ್ನ ಹಿಡ್ಕೊಂಡು ಗ್ರೀನ್ ಪ್ಲಾಂಟ್ ಬಳಸಿ, ಪಕ್ಕಾ ನಿಮಗೆ ರಿಸಲ್ಟ್ ಸಿಗ್ತದೆ. ತಾವು ಇಷ್ಟ ತನಕ ಹೇಳಿದಂಥ ವಿಷಯಗಳ ಸತ್ಯಕ್ಕೆ ಹತ್ರನೋ ಅಥವಾ 100ಕ್ಕೆ 100 ಸತ್ಯನೋ? 100ಕ್ಕೆ 100 ಸತ್ಯ. 100ಕ್ಕೆ 100 ಸತ್ಯ ಇದೆ. ನಾನು ಬಂದು ಈ ಪ್ಲಾಟ್ ನೋಡಿ ಬೇಕಿದ್ರೆ. ಓಕೆ, ನಿಮ್ಮದು ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ನಂಬರ್ ತಗೊಂಡಿದ್ದೀನಿ, ಹಾಗಾಗಿ ಆ ವಿಡಿಯೋ ಲಿಂಕು ಸಹಿತ ಜೊತೆಗೆ ಇಟ್ಟಿರ್ತೀನಿ. ರೈತರು ಯಾರಾದರೂ ಬೇಕಂದ್ರೆ ತಮಗೆ ವಿಷಯ ತಿಳ್ಕೊಳ್ಳಿ. ಆದರೆ ನೀವು ಸ್ವಲ್ಪ ಬಿಜಿ ಇರೋದ್ರಿಂದ ನಾನು ನಿಮ್ಮ ನಂಬರ್ ಕೊಡೋಕೆ ಇದು ಆಗ್ತಾ ಇದೆ. ಹಾಗಾಗಿ ಈ ಸರಿ ನಾನು ನಂಬರ್ನ ನಿಮ್ಗೆ ಕೇಳ್ತಾ ಇಲ್ಲ. ಆದರೆ ಬೆಳೆ ಬಂದಿರೋದು, ಇಳುವರಿ ಬಂದಿರೋ ವಿಚಾರ ಹಾಗೇನಾದ್ರು ಅನುಮಾನ ಇದ್ದಂತಾರು ಡೈರೆಕ್ಟಾಗಿ ನನಗೆ ಎಲ್ಲ ಕಾನ್ಫರೆನ್ಸ್ ಕಾಲ್ ತೊಗೊಂಡು ಓಕೆ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿಸ್ತೀನಿ. ಹಾಗೇನಾದ್ರು ಇದ್ದರೆ ತಮ್ಮ ಕೆಲಸದ ಮಧ್ಯೆ ತಮ್ಮ ತೋಟ ಮತ್ತು ಇಷ್ಟೆಲ್ಲ ಪ್ರಾಕ್ಟಿಕಲಾಗಿ ಮಾಡೋಕ್ಕೆ ಅವಕಾಶ ಕೊಟ್ಟು, ಜೊತೆಗೆ ಆ ಬೆಳೆಯನ್ನು ಸಕ್ಸಸ್ ಮಾಡಿ ಒಂದೇ ವರ್ಷದಲ್ಲೇ ನೀವು ಆಲ್ರೆಡಿ ಡಬಲ್ ಮಾಡ್ಕೊಂಡು ನಂತರ ಆಗಿರೋಂಥ ಒಂದು ಸಕ್ಸಸ್ಸನ್ನು ಕಂಡುಕೊಂಡ್ಬಿಟ್ಟು ಹೇಳಿದಿರಿ. ಮತ್ತು ಸಾಕಷ್ಟು ಜನ ನಿಮ್ಮನ್ನು ಅನುಸರಿಸಕ್ಕಂಥ ಜನರು ಸಾಕಷ್ಟು ಜನ ಇದ್ದಾರೆ. ನಿಮ್ಮ ವಿಡಿಯೋನ ಸಾಕಷ್ಟು ಜನ ನೋಡಿಸಿ ಲೈಕ್ ಮಾಡಿದ್ದಾರೆ. ಹಾಗಾಗಿ ಅಂಥ ರೈತರಿಗೆಲ್ಲರಿಗೂ ಮುಟ್ಲೇನಂತ ಉದ್ದೇಶಕ್ಕೆ ಇವತ್ತೊಂದು ವಿಡಿಯೋ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಮರೆ ತಮಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.